ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಮರಿ ಕಲ್ಯಾಣ ಅಂತಲೇ ಪ್ರಸಿದ್ಧವಾಗಿದ್ದು ಹಾವೇರಿಯಲ್ಲಿ ಹುಕ್ಕೇರಿ ಮಠ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಉಭಯ ಶ್ರೀಗಳಾದ ಶಿವಬಸವ ಮತ್ತು ಶಿವಲಿಂಗ ಸ್ವಾಮೀಜಿ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅದ್ದೂರಿಯಾಗಿ ಜರುಗಿದ ಹುಕ್ಕೇರಿ ಮಠದ ಜಾತ್ರೆ. ಹಾವೇರಿಯಲ್ಲಿ ಉಭಯ ಶ್ರೀಗಳ ಭವ್ಯ ಮೆರವಣಿಗೆ. ನಂದಿ ಕುಣಿತ, ವೀರಗಾಸೆ, ಉಭಯ ಶ್ರೀಗಳ ರಥೋತ್ಸವ. ಹಾವೇರಿಯಲ್ಲಿ ಕಲಾ ತಂಡಗಳ ವೈಭವವು ಹುಕ್ಕೇರಿ ಮಠದ ಜಾತ್ರೆಗೆ ಮತ್ತಷ್ಟು ಮೆರುಗನ್ನು ತಂದಿತ್ತು. ಹಾವೇರಿ ಹುಕ್ಕೇರಿ ಮಠದ ಲಿಂಗೈಕ್ಯ ಶ್ರೀ ಶಿವಲಿಂಗ ಸ್ವಾಮೀಜಿ ಮತ್ತು ಶಿವಬಸವ ಪೂಜ್ಯರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಮಠದಿಂದ ಆರಂಭವಾದ ರಥೋತ್ಸವಕ್ಕೆ ಸದಾಶಿವ ಶ್ರೀಗಳು ಚಾಲನೆ ನೀಡಿದರು. ಇನ್ನು ಈ ಮೆರವಣಿಗೆಯಲ್ಲಿ ನಂದಿಕೋಲು, ಸಮಾಳ, ವೀರಗಾಸೆ, ಬಾಂಜಮೇಳ, ಐರಣಿ ಮಠದ ಆನೆ, ಹುಲಿವೇಷ ಸೇರಿದಂತೆ ಹಲವು ವಾದ್ಯಗಳು ಆಕರ್ಷಕವಾಗಿದ್ವು. ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಪವಿತ್ರ ಕ್ಷೇತ್ರವಾದ ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತ್ಯಂತ ವಿಧಾಯಕವಾಗಿ ಜರುಗ್ತಾ ಇದೆ. ಪರಮ ಪೂಜ್ಯರ ಪುಣ್ಯಸ್ಮರಣೋತ್ಸವದಲ್ಲಿ ನಾಡಿನ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಈ ನಾಡಿನ ವಿವಿಧ ಕಲಾ ತಂಡಗಳು ಕನ್ನಡದ ಮೂಲೆ ಮೂಲೆಗಳಿಂದ ಜಾನಪದ ಕಲಾ ನೃತ್ಯಗಳೊಂದಿಗೆ ನಗರದ ತುಂಬೆಲ್ಲ ವೈಭವೀಕೃತವಾದಂತಹ ಮೆರವಣಿಗೆ ಅತ್ಯಂತ ಅದ್ದೂರಿಯಾಗಿ ನೆರವೇರ್ತಾ ಇದೆ. ನಗರದ ಎಂಜಿ ರೋಡ್, ಸುಭಾಷ್ ವೃತ್ತ, ದೇಸಾಯಿ ಗಲ್ಲಿ ಸೇರಿದಂತೆ ಪ್ರಮುಖ ಬೀದಿಯಲ್ಲಿ ಉಭಯ ಶ್ರೀಗಳ ರಥೋತ್ಸವ ಅದ್ದೂರಿಯಾಗಿ ಸಾಗಿತು. ಮೆರವಣಿಗೆ ಉದ್ದಕ್ಕೂ ರಥೋತ್ಸವದ ಮೇಲೆ ಹೂಮಳೆಗೈದ ಜನರು ಪೂಜೆಯನ್ನ ಸಲ್ಲಿಸಿದರು. ಹುಕ್ಕೇರಿ ಮಠ ಅಂದ್ರೆ ನಮಗೆ ಭಕ್ತಿ, ಶಿಕ್ಷಣ ಹಾಗೂ ದಾಸೋಹದ ಮಠ ಅಂತ ಸ್ಮರಿಸಿದರು. ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದಂತ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವನ್ನ ಈ ವರ್ಷ ಬಹಳ ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾಗಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಒಟ್ಟಾರೆ 20 ದಿವಸಗಳ ಒಂದು ಆಧ್ಯಾತ್ಮಿಕ ಪ್ರವಚನ ಇರಬಹುದು ಮತ್ತು ಕಳೆದ 4-5 ದಿವಸ ನಡೆದ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ಜರುಗಿದೆ ಅನ್ಕೊಂತೀನಿ. ಲಕ್ಷಾಂತರ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ವಿಶೇಷವಾಗಿ ಇವತ್ತು ಪ್ರವಚನದ ಮುಖೇನ ಜನರಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನ ಮತ್ತು ಮಾನವೀಯ ಹಾಗೂ ನೈತಿಕ ಮೌಲ್ಯಗಳನ್ನ ಬಿತ್ತುವಂತ ಕೆಲಸವನ್ನ ಹುಕ್ಕೇರಿ ಮಠ ಮತ್ತು ಅದರಲ್ಲಿದ್ದಂತ ಎಲ್ಲ ಶ್ರೀಗಳು ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಕಳೆದ 1.5 ತಿಂಗಳಿನಿಂದ ಲಕ್ಷಾಂತರ ಭಕ್ತರ ಖುಷಿಗೆ ಕಾರಣವಾಗಿದ್ದ ಹುಕ್ಕೇರಿ ಮಠದ ಜಾತ್ರೆಗೆ ಅದ್ದೂರಿ ತೆರೆ ಬಿದ್ದಿದೆ. ಕ್ಯಾಮರಾ ಪರ್ಸನ್ ಶಂಕರ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಮರಿ ಕಲ್ಯಾಣ ಅಂತಲೇ ಪ್ರಸಿದ್ಧವಾಗಿದ್ದು ಹಾವೇರಿಯಲ್ಲಿ ಹುಕ್ಕೇರಿ ಮಠ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಉಭಯ ಶ್ರೀಗಳಾದ ಶಿವಬಸವ ಮತ್ತು ಶಿವಲಿಂಗ ಸ್ವಾಮೀಜಿ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅದ್ದೂರಿಯಾಗಿ ಜರುಗಿದ ಹುಕ್ಕೇರಿ ಮಠದ ಜಾತ್ರೆ. ಹಾವೇರಿಯಲ್ಲಿ ಉಭಯ ಶ್ರೀಗಳ ಭವ್ಯ ಮೆರವಣಿಗೆ. ನಂದಿ ಕುಣಿತ, ವೀರಗಾಸೆ, ಉಭಯ ಶ್ರೀಗಳ ರಥೋತ್ಸವ. ಹಾವೇರಿಯಲ್ಲಿ ಕಲಾ ತಂಡಗಳ ವೈಭವವು ಹುಕ್ಕೇರಿ ಮಠದ ಜಾತ್ರೆಗೆ ಮತ್ತಷ್ಟು ಮೆರುಗನ್ನು ತಂದಿತ್ತು.
ಹಾವೇರಿ ಹುಕ್ಕೇರಿ ಮಠದ ಲಿಂಗೈಕ್ಯ ಶ್ರೀ ಶಿವಲಿಂಗ ಸ್ವಾಮೀಜಿ ಮತ್ತು ಶಿವಬಸವ ಪೂಜ್ಯರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಮಠದಿಂದ ಆರಂಭವಾದ ರಥೋತ್ಸವಕ್ಕೆ ಸದಾಶಿವ ಶ್ರೀಗಳು ಚಾಲನೆ ನೀಡಿದರು. ಇನ್ನು ಈ ಮೆರವಣಿಗೆಯಲ್ಲಿ ನಂದಿಕೋಲು, ಸಮಾಳ, ವೀರಗಾಸೆ, ಬಾಂಜಮೇಳ, ಐರಣಿ ಮಠದ ಆನೆ, ಹುಲಿವೇಷ ಸೇರಿದಂತೆ ಹಲವು ವಾದ್ಯಗಳು ಆಕರ್ಷಕವಾಗಿದ್ದವು. ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಪವಿತ್ರ ಕ್ಷೇತ್ರವಾದ ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತ್ಯಂತ ವಿಧಾಯಕವಾಗಿ ಜರುಗ್ತಾ ಇದೆ. ಪರಮ ಪೂಜ್ಯರ ಪುಣ್ಯಸ್ಮರಣೋತ್ಸವದಲ್ಲಿ ನಾಡಿನ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಈ ನಾಡಿನ ವಿವಿಧ ಕಲಾ ತಂಡಗಳು ಕನ್ನಡದ ಮೂಲೆ ಮೂಲೆಗಳಿಂದ ಜಾನಪದ ಕಲಾ ನೃತ್ಯಗಳೊಂದಿಗೆ ನಗರದ ತುಂಬೆಲ್ಲ ವೈಭವೀಕೃತವಾದಂತಹ ಮೆರವಣಿಗೆ ಅತ್ಯಂತ ಅದ್ದೂರಿಯಾಗಿ ನೆರವೇರ್ತಾ ಇದೆ. ನಗರದ ಎಂಜಿ ರೋಡ್, ಸುಭಾಷ್ ವೃತ್ತ, ದೇಸಾಯಿ ಗಲ್ಲಿ ಸೇರಿದಂತೆ ಪ್ರಮುಖ ಬೀದಿಯಲ್ಲಿ ಉಭಯ ಶ್ರೀಗಳ ರಥೋತ್ಸವ ಅದ್ದೂರಿಯಾಗಿ ಸಾಗಿತು. ಮೆರವಣಿಗೆ ಉದ್ದಕ್ಕೂ ರಥೋತ್ಸವದ ಮೇಲೆ ಹೂಮಳೆಗೈದ ಜನರು ಪೂಜೆಯನ್ನ ಸಲ್ಲಿಸಿದರು. ಹುಕ್ಕೇರಿ ಮಠ ಅಂದ್ರೆ ನಮಗೆ ಭಕ್ತಿ, ಶಿಕ್ಷಣ ಹಾಗೂ ದಾಸೋಹದ ಮಠ ಅಂತ ಸ್ಮರಿಸಿದರು. ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದಂಥ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವವನ್ನು ಈ ವರ್ಷ ಬಹಳ ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾಗಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಒಟ್ಟಾರೆ 20 ದಿವಸಗಳ ಒಂದು ಆಧ್ಯಾತ್ಮಿಕ ಪ್ರವಚನ ಇರಬಹುದು ಮತ್ತು ಕಳೆದ 4-5 ದಿವಸ ನಡೆದ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ಜರುಗಿದೆ ಅನ್ಕೊಂತೀನಿ. ಲಕ್ಷಾಂತರ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ವಿಶೇಷವಾಗಿ ಇವತ್ತು ಪ್ರವಚನದ ಮುಖೇನ ಜನರಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮತ್ತು ಮಾನವೀಯ ಹಾಗೂ ನೈತಿಕ ಮೌಲ್ಯಗಳನ್ನು ಬಿತ್ತುವಂಥ ಕೆಲಸವನ್ನು ಹುಕ್ಕೇರಿ ಮಠ ಮತ್ತು ಅದರಲ್ಲಿದ್ದಂಥ ಎಲ್ಲ ಶ್ರೀಗಳು ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಕಳೆದ 1.5 ತಿಂಗಳಿನಿಂದ ಲಕ್ಷಾಂತರ ಭಕ್ತರ ಖುಷಿಗೆ ಕಾರಣವಾಗಿದ್ದ ಹುಕ್ಕೇರಿ ಮಠದ ಜಾತ್ರೆಗೆ ಅದ್ದೂರಿ ತೆರೆ ಬಿದ್ದಿದೆ. ಕ್ಯಾಮರಾ ಪರ್ಸನ್ ಶಂಕರ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ. ಮರಿ ಕಲ್ಯಾಣ ಅಂತಲೇ ಪ್ರಸಿದ್ಧವಾಗಿದ್ದು ಹಾವೇರಿಯಲ್ಲಿ ಹುಕ್ಕೇರಿ ಮಠ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಉಭಯ ಶ್ರೀಗಳಾದ ಶಿವಬಸವ ಮತ್ತು ಶಿವಲಿಂಗ ಸ್ವಾಮೀಜಿ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅದ್ದೂರಿಯಾಗಿ ಜರುಗಿದ ಹುಕ್ಕೇರಿ ಮಠದ ಜಾತ್ರೆ. ಹಾವೇರಿಯಲ್ಲಿ ಉಭಯ ಶ್ರೀಗಳ ಭವ್ಯ ಮೆರವಣಿಗೆ. ನಂದಿ ಕುಣಿತ, ವೀರಗಾಸೆ, ಉಭಯ ಶ್ರೀಗಳ ರಥೋತ್ಸವ. ಹಾವೇರಿಯಲ್ಲಿ ಕಲಾ ತಂಡಗಳ ವೈಭವವು ಹುಕ್ಕೇರಿ ಮಠದ ಜಾತ್ರೆಗೆ ಮತ್ತಷ್ಟು ಮೆರುಗನ್ನು ತಂದಿತ್ತು. ಹಾವೇರಿ ಹುಕ್ಕೇರಿ ಮಠದ ಲಿಂಗೈಕ್ಯ ಶ್ರೀ ಶಿವಲಿಂಗ ಸ್ವಾಮೀಜಿ ಮತ್ತು ಶಿವಬಸವ ಪೂಜ್ಯರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಮಠದಿಂದ ಆರಂಭವಾದ ರಥೋತ್ಸವಕ್ಕೆ ಸದಾಶಿವ ಶ್ರೀಗಳು ಚಾಲನೆ ನೀಡಿದರು. ಇನ್ನು ಈ ಮೆರವಣಿಗೆಯಲ್ಲಿ ನಂದಿಕೋಲು, ಸಮಾಳ, ವೀರಗಾಸೆ, ಬಾಂಜಮೇಳ, ಐರಣಿ ಮಠದ ಆನೆ, ಹುಲಿವೇಷ ಸೇರಿದಂತೆ ಹಲವು ವಾದ್ಯಗಳು ಆಕರ್ಷಕವಾಗಿದ್ದವು. ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಪವಿತ್ರ ಕ್ಷೇತ್ರವಾದ ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಅತ್ಯಂತ ವಿಧಾಯಕವಾಗಿ ಜರುಗ್ತಾ ಇದೆ. ಪರಮ ಪೂಜ್ಯರ ಪುಣ್ಯಸ್ಮರಣೋತ್ಸವದಲ್ಲಿ ನಾಡಿನ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಈ ನಾಡಿನ ವಿವಿಧ ಕಲಾ ತಂಡಗಳು ಕನ್ನಡದ ಮೂಲೆ ಮೂಲೆಗಳಿಂದ ಜಾನಪದ ಕಲಾ ನೃತ್ಯಗಳೊಂದಿಗೆ ನಗರದ ತುಂಬೆಲ್ಲ ವೈಭವೀಕೃತವಾದಂತಹ ಮೆರವಣಿಗೆ ಅತ್ಯಂತ ಅದ್ದೂರಿಯಾಗಿ ನೆರವೇರ್ತಾ ಇದೆ. ನಗರದ ಎಂಜಿ ರೋಡ್, ಸುಭಾಷ್ ವೃತ್ತ, ದೇಸಾಯಿ ಗಲ್ಲಿ ಸೇರಿದಂತೆ ಪ್ರಮುಖ ಬೀದಿಯಲ್ಲಿ ಉಭಯ ಶ್ರೀಗಳ ರಥೋತ್ಸವ ಅದ್ದೂರಿಯಾಗಿ ಸಾಗಿತು. ಮೆರವಣಿಗೆ ಉದ್ದಕ್ಕೂ ರಥೋತ್ಸವದ ಮೇಲೆ ಹೂಮಳೆಗೈದ ಜನರು ಪೂಜೆಯನ್ನ ಸಲ್ಲಿಸಿದರು. ಹುಕ್ಕೇರಿ ಮಠ ಅಂದ್ರೆ ನಮಗೆ ಭಕ್ತಿ, ಶಿಕ್ಷಣ ಹಾಗೂ ದಾಸೋಹದ ಮಠ ಅಂತ ಸ್ಮರಿಸಿದರು. ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದಂಥ